ದಟ್ಟಗಳ್ಳಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಬರುತ್ತೆ, ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಮಾರ ಬಾರ್ ಮತ್ತು ಪಬ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕತ್ಕೊಂಡು ಎರಡು ಜನ ಯುವಕರು ಕೆಲಸ ಮಾಡ್ತಿದ್ದಂಥವರು ನಿಧನರಾಗಿದ್ದಾರೆ. ಇನ್ನು 6 ಜನರಿಗೆ ಸಣ್ಣ ಸಣ್ಣ ಮೈನರ್ ಇಂಜುರೀಸು ಕೂಡ ಆಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿ ನಿಧನರಾಗಿರ್ತಕ್ಕಂಥ ಆ ನೌಕರರು ಕೂಲಿ ಕಾರ್ಮಿಕರಿಗೆ ಸರ್ಕಾರ, ನಾನು ಮುಖ್ಯಮಂತ್ರಿಗಳನ್ನು ನಾನು ಒತ್ತಾಯ ಮಾಡ್ತೇನೆ, ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ದೂರವಾಣಿ ಮೂಲಕ ಮಾತನಾಡಲಿಕ್ಕೆ. ಒಂದು 5 ಲಕ್ಷ ರೂಪಾಯಿಗಳನ್ನು ಕೂಡಲೇ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಅವರಿಗೆ ಒತ್ತಾಯವನ್ನು ಮಾಡ್ತೇನೆ. ಮತ್ತು ಅವರು ಹೊರ ರಾಜ್ಯದ ಕಾರ್ಮಿಕರು ಅಂತೇಳಿ ಹೇಳ್ತಿದ್ದಾರೆ. ಅವ್ರಿಗೆ ಕೂಡಲೇ ವಿಚಾರವನ್ನು ತಿಳಿಸ್ಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ನಾನು ಮಾತನಾಡಿದ್ದೇನೆ. ಅವರ ಯಾರ ಹಿರಿಯರು, ಅವರ ಕುಟುಂಬದವರು ಯಾರಿದ್ದಾರೆ ಅವ್ರಿಗೆ ವಿಚಾರವನ್ನು ತಿಳಿಸಬೇಕು. ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡುವ ಮೂಲಕ ಅವರನ್ನು ಯಾವ ರೀತಿ ಹೇಳ್ತಾರೆ ಅವ್ರ ಕುಟುಂಬಸ್ಥರು, ಆ ರೀತಿ ಅವರ ಅಂತ್ಯ ಸಂಸ್ಕಾರಕ್ಕೆ ಅಲ್ಲಿಗೆ ತಗೊಂಡು ಹೋಗ್ತಾರಾ, ಇಲ್ಲೇ ಮಾಡಬೇಕಾ ಅಂತಕ್ಕಂಥದ್ದನ್ನು ಕೂಡ ಜಿಲ್ಲಾಧಿಕಾರಿಗಳು ಈಗಾಗಲೇ ನಾನು ಮಾತನಾಡಿದ್ದೀನಿ. ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಕೂಲಿ ಕಾರ್ಮಿಕರು ನಿಧನರಾಗಿರ್ತಕ್ಕಂಥವ್ರಿಗೆ ಒಬ್ಬರಿಗೆ 5 ಲಕ್ಷ ರೂಪಾಯಿನಂತೆ ಕೂಡಲೇ ಪರಿಹಾರವನ್ನು ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಅವ್ರ ಕುಟುಂಬದವರಿಗೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಾಡಿದೆ, ಅದೆಲ್ಲ ಆಯಿತು. ಸರಿ, ಮೇಲೆ ನನ್ನ ಕಡೆ ಕೆಲಸ ಮಾಡ್ತಾಯಿದ್ದೆ. ಇನ್ನೊಬ್ಬ ಬಂದು ನಮ್ಮ ಹುಡುಗೆ ನಮಗೆ ನಾವು ಇರೋ ಕಿಚನ್ಗೆ ಬಂದು ಹೇಳ್ದ, ಫೈರ್ ಆಗಿಬಿಡೈತೆ ಅಂತ ಜೋರಾಗಿ ಕಿರಿಚ್ಕೊಂಡ. ನಾನು ಇದಕ್ಕೆ ಹಿಂಗೆ ಏನಾಯ್ತು ನೋಡೋ, ಆಲ್ರೆಡಿ ಸೌಂಡು ಜಡಬಡ ಅಂತ ಸೌಂಡು ಎಲ್ಲ ಕತ್ಕೊಂಡು ಉರಿತೈತೆ, ಫುಲ್ಲು ಬೆಂಕಿ ಎತ್ಕೊಬಿಡ್ತು ಆಲ್ರೆಡಿ. ಆಮೇಲೆ ನಾನು ಬಂದೆ, ಸ್ವಲ್ಪ ಶರ್ಟ್ ಮೇಲೆ ಬಿಡ್ತಾಯಿತ್ತು ಮೇಲ್ಗಡೆಯಿಂದ. ನಾನು ಓಡ್ಬಿಟ್ಟೆ ಸರ್. ಮೇಲ್ಗಡೆ ಒಂದು ಗೆಸ್ಟ್ ಒಂದು 20 ಜನ, ನಮ್ಮ ಬಾಸು, ನಮ್ಮ ಮ್ಯಾನೇಜರು, ಅವರೊಂದು 5 ಜನ, ಕಿಚನಲ್ಲಿ ಒಂದು 6 ಜನ, ಸತ್ತೋದವ್ರು 2. ಈಗ ಏನು ಶಾರ್ಟ್ ಸರ್ಕ್ಯೂಟ್ ಒಳಗಡೆ ಯಾವ್ಯಾವ ಥರದ ಐಟಮ್ಗಳಿವೆ ಸರ್? ಎಲ್ಲ ವುಡ್ ಐಟಮೇ. ಅಲ್ಲಿ ನೋಡಿ, ಅಲ್ಲಿ ಹುಲ್ಲು ಹಾಕಿದ್ರಲ್ಲ ಆ ಟೈಪ್ ಎಲ್ಲ ತೆಳು ಐಟಮ್ಗಳೇ. ಗೋಣಿ ಚೀಲ, ಬೊಂಬು, ಆ ಥರ ಹುಲ್ಲು, ಈ ಥರ ಮಾತ್ರ ಈ ಮಸಾಯಿ ಮರ ಬುಡಕಡು ಜನಾಂಗ ಒಂದು ಆ ಥರ ವಾತಾವರಣ ಚೆನ್ನಾಗಿತ್ತು, ತುಂಬ ಫೇಸ್. ಇಲ್ಲ ನಾನು ಕೆಳಗಿದ್ದೆ, ಆಮೇಲೆ ನಾನು ನೋಡ್ಕೊಂಬಿಟ್ಟೆ ಕೆಳಗಡೆ. ಇಬ್ರು ಆಲ್ರೆಡಿ 7 ಜನ ಇದ್ರು, 6 ಜನ 7 ಜನ ಇದ್ರು. 3 ಜನ ಓಡ್ ಬಂದ್ಬಿಟ್ಟವ್ರೆ, ಇನ್ನಿಬ್ರು ಅಲ್ಲಿ ಲಾಕ್ ಹಾಕ್ಬಿಟ್ಟವ್ರೆ. ಅವರು ಇದ್ದಿದ್ದ ಜಾಗದ ಪಕ್ಕದಲ್ಲೇ ಸ್ಪಾರ್ಕ್ ಆಗಿರೋದು, ಈ ಕಡೆ ಆದಂಗೆ ಅದು ಕಾಣಲ್ಲ, ಅದು ಮುಂದೆ ಎಲ್ಲ ಆಗ್ಬಿಟ್ಟಿದೆ. ಆಮೇಲೆ ನಮ್ಮ ಸ್ಟಾಫ್ ನೋಡಿ ಹೇಳಿದ ಮೇಲೆ ಎಲ್ಲ ಓಡಿಗಿರೋದು ಆಚೆ. ನೀವು ಎಷ್ಟು ವರ್ಷ ಕೆಲಸ ಮಾಡ್ತೀರಾ ಸರ್? ನಾವು 15 ದಿನ ಅಷ್ಟೇ. ನೀವು ಶೆಫಾ? ನಾವು ಶೆಫ್. ಅವರಿಬ್ರು ಪ್ರಕಾಶ್ ಮತ್ತು ಶಾಹಿನ್ ಸರ್ ಅವ್ರು ಒಳ್ಳೆ ಹುಡುಗರೆ, ಅವ್ರು ಕನ್ನಡ ಬರ್ತಾನಿಲ್ಲ. ಡಾರ್ಜಿಲಿಂಗ್ ಆ ಕಡೆ ದೇಶ, ಡಾರ್ಜಿಲಿಂಗು ಮತ್ತು ನೇಪಾಳಿ ಅಲ್ಲಿಂದ ಬಂದಿರೋ. ಅವ್ರಿಗೇನು ಪಾಪ ಗೊತ್ತಿಲ್ಲ, ಪಾಪ ಅವ್ರು ಸೈಲೆಂಟ್ ಹುಡುಗರು. ಆಮೇಲೆ ಸ್ವಲ್ಪ ಸ್ಲೋ, ಆದರೆ ಎಲ್ಲ ಬರೋರು ಸ್ವಲ್ಪ ಸ್ಲೋ ಅವರು. ಆಮೇಲೆ ಅವ್ರು ಗಾಬರಿ ಆಗಿಬಿಟ್ಟವ್ರೆ, ಎದುರ್ಕೊಬಿಟ್ಟವ್ರೆ, ಅದರಿಂದ ಅಲ್ಲೇ ಲಾಕ್ ಆಗ್ಬಿಟ್ಟವ್ರೆ. ಶೆಫ್ ಸುಸಿ ಅಂತ ಡಿಪಾರ್ಟ್ಮೆಂಟ್ ಇದೆ, ಮೊಮೋಸು ಅದೇನೇನೋ ಮಾಡ್ತಾರೆ, ನನಗೆ ಗೊತ್ತಿಲ್ಲ ಅದು, ಆ ಡಿಪಾರ್ಟ್ಮೆಂಟ್. ಸರ್ ಅವರು ಗೊತ್ತಿಲ್ಲ, ನಾನು ಇಲ್ಲಿಗೆ 15 ನನಗೆ ಗೊತ್ತಿಲ್ಲ ಅಷ್ಟೇ. ಅವಿನಾಶ್. ನಮಸ್ತೆ, ನನ್ನ ಹೆಸರು ಮಹಾದೇವ ಅಂತ. ನಾನು 2:45ಗೆ ಇಲ್ಲಿಗೆ ಬಂದಿದ್ದು. ಒಳಗಡೆ ಬಂದ ತಕ್ಷಣ ಸ್ನ್ಯಾಕ್ಸು ಐಟಮ್ಸ್ ಎಲ್ಲ ತಗೊಂಡು ತಿಂತಾಯಿದ್ವಿ. ಸುಮಾರು ಜನ, ಒಂದು 20ರಿಂದ 25 ಜನ ಎಲ್ಲ ಲೇಡೀಸು ಮತ್ತು ಜೆಂಟ್ಸ್ ಎಲ್ಲ ಇದ್ದರು. ಜಸ್ಟ್ ರೈಟ್ ಸೈಡಲ್ಲಿ ಬೆಂಕಿ ರೀತಿ ಕಾಣಿಸ್ಕೊತು. ಕಾಣಿಸ್ಕೊಂಡ ತಕ್ಷಣ ಇಮಿಡಿಯೇಟಾಗಿ 1 ಸೆಕೆಂಡ್ ಯಾರಿಗೂ ಗೊತ್ತಾಗಿಲ್ಲ ಏನಾಗಿದೆ ಅಂತ. ಜಸ್ಟ್ 1 ನಿಮಿಷದಲ್ಲಿ ಎಲ್ಲ ಬರ್ನ್ ಆಗಿತ್ತಲ್ಲಿ. ಎಲ್ಲ ಗೋಣಿ ಚೀಲಗಳು, ತಾಟ್ಗಳು ಮತ್ತೆಲ್ಲ ಆಫ್ರಿಕನ್ ಸ್ಟೈಲ್ಸ್ದು ಇದಾಗಿತ್ತು. ಒಳಗಡೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ. ಊಟ ಮಾಡ್ತಾ ಕೂತಿದ್ವಿ, ಸ್ನ್ಯಾಕ್ಸ್ ತಿಂತ ಕೂತಿದ್ವಿ. ತಕ್ಷಣ ಬ್ಲಾಸ್ಟ್ ಆಯಿತು ರೈಟ್ ಸೈಡಲ್ಲಿ. ರೈಟ್ ಸೈಡಲ್ಲಿ ಆಗಿದ ತಕ್ಷಣ ಅಂಗಡೆಲ್ಲ ಸುತ್ಕೊಂಡು ಹಂಗೆಲ್ಲ ಫುಲ್ಲು ಜನ ಬಂದ್ಬಿಟ್ರು. ಶಾರ್ಟ್ ಸರ್ಕ್ಯೂಟು ಪಕ್ಕದ ಹಾಸ್ಪಿಟ್ಲಿಗೆ ಹೊತ್ಕೊಂಡಿದ್ದು ಸೈಡಲ್ಲಿ ಹೊಗೆ. ಅದಾದಮೇಲೆ ಪುನಃ ಈ ಕಡೆ ಎಲ್ಲ ಬೆಂಕಿ ಆಗದೆ ಎಲ್ಲ ಕೆಳಗಡೆ ಬರೋಷ್ಟೊಳಗೆ ನಾವೆಲ್ಲ ಕೆಳಗಡೆ ಬಂದುಬಿಟ್ವಿ. ನೆಕ್ಸ್ಟು ಮುಂದೆ ಒಂದು 4-5 ಜನ ಆ್ಯಂಗಲಲ್ಲಿ ಇಟ್ಕೊಂಡ್ರು ಹೊರ್ಚಾಡ್ತಾಯಿದ್ರು. ಜಿಗಿಯಾಗಿ ಟ್ರೈ ಮಾಡ್ತೀವಿ. ಕೆಳಗಡೆ ನಾವೇ ಗ್ರೀನ್ ತರ್ಪಲ್ ಎತ್ಕೊಂಡು ಕೆಲವರು ಬನ್ನಿ ನಗಿರಿ ಅಂತ ಹೇಳಿದ್ರು. ನಾವು ಬೇಡ, ಅವಾಯ್ಡ್ ಮಾಡಿದೆ. ಯಾಕಂದರೆ ಬೆಂಕಿ ಗಾಳಿ ಈ ಕಡೆ ಇತ್ತು, ಗಾಳಿ ಈ ಕಡೆ ಬರ್ತಾಯಿತ್ತು. ಈ ಕಡೆ ಬರ್ತಿದ್ದಾಗ ಗಾಳಿ ಆ ಕಡೆ ಸ್ಪ್ರೆಡ್ ಆಗಲಿಲ್ಲ. ಗಾಳಿ ಈ ಕಡೆ